ಆತ್ಮೀಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ. ನೀವೇನಾದರೂ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಾದರೆ ಈ ಒಂದು ವಿಡಿಯೋ ನಿಮಗೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಗೃಹಲಕ್ಷ್ಮಿ ಯೋಜನೆಯಲ್ಲಿ 2 ಪ್ರಮುಖ ಬದಲಾವಣೆಗಳು ಏನಿದೆ ಅಂತ ಡೀಟೇಲ್ ಆಗಿ ನೋಡ್ತಾ ಬರೋಣ. 11ನೇ ಕಂತಿನ ಹಣ ಕುರಿತು ಒಂದು ಬಿಗ್ ಅಪ್ಡೇಟ್ ಬರ್ತಾ ಇದೆ. ಅದರ ಜೊತೆಗೆ ಇಂದು 10ನೇ ಕಂತಿನ ಹಣ ಯಾವೆಲ್ಲ ಜಿಲ್ಲೆಗಳಿಗೆ ಜಮಾ ಆಗಿದೆ ಅನ್ನೋದರ ಬಗ್ಗೆ ಒಂದು ಸಂಪೂರ್ಣ ಮಾಹಿತಿಯನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ವೀಕ್ಷಕರೇ, ಇದೇ ಥರ ಎಲ್ಲ ಅಪ್ಡೇಟ್ಗೋಸ್ಕರ ಪ್ಲೀಸ್ ಲೈಕ್ ದಿಸ್ ವಿಡಿಯೋ, ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಬಿಕಾಸ್ ಸರ್ಕಾರದಿಂದ ಬರುವ ಎಲ್ಲ ಯೋಜನೆಗಳ ಕುರಿತು ಎಲ್ಲ ಅಪ್ಡೇಟ್ಗಳನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ತಿಳಿಸಲಾಗುವುದು. ಸೊ ಹಾಗಾಗಿ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಲಿರದೆ ಮರಿಬೇಡಿ. ಸೊ ಗೃಹಲಕ್ಷ್ಮಿ ಯೋಜನೆಯ 10ನೇ ಕಂತಿನ ಹಣ ಇವತ್ತು ಯಾವೆಲ್ಲ ಜಿಲ್ಲೆಗಳಿಗೆ ಜಮಾ ಆಗಿದೆ ಅನ್ನೋದರ ನೋಡ್ತಾ ಹೋದರೆ, ಇವತ್ತು 7/5/2024 ಲೋಕಸಭಾ ಚುನಾವಣೆ ನಡೀತಾ ಇದೆ. ಆದಾಗ್ಯೂ ಕೂಡ 10ನೇ ಕಂತಿನ ಹಣ ಜಮಾ ಆಗ್ತಾ ಇದೆ. ಸೊ ಯಾವ್ಯಾವ ಜಿಲ್ಲೆಗಳಿಗೆ ಜಮಾ ಆಗ್ತಾ ಇದೆ ಅಂತ ನೋಡ್ತಾ ಬರೋಣ. ಅದಕ್ಕಿಂತ ಮುಂಚೆ ನಿಮಗೆ ಇನ್ನೂ ಕೂಡ ಯಾವುದಾದರೂ ಕಂತಿನ ಹಣ ಬಂದಿಲ್ಲ ಅಥವಾ ಒಂದು ಕಂತಿನ ಹಣ ನಿಮ್ಮ ಖಾತೆಗೆ ಬಂದಿಲ್ಲ ಹಾಗಿದ್ದಲ್ಲಿ ನೀವು ಮಹಿಳಾ ವಿರೋಧಿ ಮಕ್ಕಳ ಕಲ್ಯಾಣ ಇಲಾಖೆ ಕಚೇರಿಗೆ ಭೇಟಿ ನೀಡಿ ಸಂಪರ್ಕಿಸಿ ಅಪ್ಲಿಕೇಶನನ್ನು ವೆರಿಫೈ ಮಾಡ್ಕೋಬೇಕಾಗುತ್ತೆ. ಇನ್ ಕೇಸ್ ನೀವು ಸರ್ಕಾರಿ ನೌಕರರ ಆಗಿದ್ದು ಅಥವಾ ಇನ್ಕಮ್ ಟ್ಯಾಕ್ಸ್ ಅನ್ನು ಪೇ ಮಾಡ್ತೀರಾ, ಸೊ ಅಂಥಗಳ ಖಾತೆಯನ್ನು ಈಗ ರಿಜೆಕ್ಟ್ ಮಾಡಿದ್ದಾರೆ. ನಿಯರ್ಲಿ 80,000 ಅಪ್ಲಿಕೇಶನ್ಸನ್ನು. ಸೊ ಅವರಿಗೆ ಇನ್ನು ಮುಂದೆ ಹಣ ಬರುವುದಿಲ್ಲ. ಸೊ ಈಗ 11ನೇ ಕಂತಿನ ಹಣ ಬರುವುದು ಯಾವಾಗ, ಏನೆಲ್ಲ ಬದಲಾವಣೆಗಳು ಅಂತ ನೋಡ್ತಾ ಬಂದರೆ, ಸೊ ಈಗ 10ನೇ ಕಂತಿನ ಹಣ ನೀವು ತೊಗೊಂಡಿದ್ದೀರಾ. ಇದೇ ತಿಂಗಳಲ್ಲಿ ಕೆಲವೊಬ್ಬರಿಗೆ 4,000 ರೂಪಾಯಿ ಜಮಾ ಆಗಿದೆ. ದಟ್ ಮೀನ್ಸ್ ಏಪ್ರಿಲ್ ಕಂತಿನ ಹಣ ಮೇನಲ್ಲಿ ಬರ್ತಿತ್ತು, ಮೇ ಕಂತಿನ ಹಣ ಜೂನ್ನಲ್ಲಿ ಬರ್ತಿತ್ತು. ಸೊ ಈಗ ಈ ಒಂದೇ ತಿಂಗಳಲ್ಲಿ 2 ಕಂತಿನ ಹಣ ಖಾತೆಗೆ ಜಮಾ ಆಗ್ತಾ ಇದೆ. ಸೊ ಹಾಗಾಗಿ ಒಂದು ಬ್ರೇಕಿಂಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು. ಈಗ 11ನೇ ಕಂತಿನ ಹಣ ಮೇ ಲಾಸ್ಟ್ ವೀಕ್ನಿಂದ ನಿಮ್ಮ ಖಾತೆಗೆ ಜಮಾ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈಗ 10ನೇ ಕಂತಿನ ಹಣ ಜಮಾ ಆಗ್ತಾ ಇದೆ. ಹಾಗಾಗಿ ಮೇ 11ನೇ ಕಂತಿನ ಹಣವು ಕೂಡ ನಿಮ್ಮ ಖಾತೆಗೆ ಬೇಗನೆ ಜಮಾ ಆಗಲಿದೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲೇ ಕಂಪ್ಲೀಟ್ ಮಾಡ್ತೇನೆ. ಇದೇ ಥರ ಎಲ್ಲ ಅಪ್ಡೇಟ್ಗೋಸ್ಕರ ಪ್ಲೀಸ್ ವೀಕ್ಷಕರೇ, ಕ್ಷಣದ ಅಪ್ಡೇಟ್ಗೋಸ್ಕರ ಅಥವಾ ನಿಮ್ಮದ್ರು ಏನಾದರೂ ಒಂದು ಡೌಟ್ ಇದ್ದರೆ ಗೃಹಲಕ್ಷ್ಮಿ ಯೋಜನೆ ಕುರಿತು ಕಮೆಂಟ್ನಲ್ಲಿ ತಿಳಿಸಿ. ಖಂಡಿತವಾಗಿ ಆನ್ಸರನ್ನು ಮಾಡಲಾಗುವುದು. ಥ್ಯಾಂಕ್ ಯು.